ಹೇ ಹಾಯ್ ಗಾಯ್ಸ್, ವೆಲ್ಕಮ್ ಟು ಚೆರಿ ವಿತ್ ಮೀ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತು ಒಳ್ಳೆ ರೆಸಿಪಿಯನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನಾನು ಮಾಡ್ತಾಯಿದ್ದೀನಿ ಮೀನಿನ ಸಾಂಬಾರು. ಬನ್ನಿ, ನಮ್ಮ ಹಳ್ಳಿ ಸೈಡಲ್ಲಿ ನಮ್ಮ ಅಮ್ಮಂದಿರು ಯಾವ ರೀತಿ ಸಾಂಬಾರು ಮಾಡ್ತಿದ್ರು ಅಂತ ಅದೇ ರೀತಿಯೇ ಇರುತ್ತೆ ಈ ಸಾಂಬಾರು. ಕೆಲವರು ಹೇಳ್ತಾರೆ ಮೀನಿನ ಸಾಂಬಾರು ಎಲ್ಲರ ಕೈನಲ್ಲೂ ಮಾಡಿದರೆ ರುಚಿ ಬರಲ್ಲ ಅಂತ. ಬಟ್ ಆದರೆ ನಾನು ಒಂದೆರಡು ಮೂರು ಸಲ ಮಾಡಾದ್ಮೇಲೆ ಮೀನಿನ ಸಾಂಬಾರು ನಾನು ಮಾಡಿದ್ರೂ ಸಹ ರುಚಿ ಬಂದುಬಿಡುತ್ತೆ ಅದು. ಈಗಲೂ ಕೆಲವರು ಮಾಡ್ತಾರೆ, ಅದು ಅಷ್ಟು ರುಚಿ ಬರಲ್ಲ ಅಲ್ವಾ. ಸೊ ಈ ರೆಸಿಪಿನ ನೀವು ಖಂಡಿತವಾಗ್ಲೂ ನಾನು ಯಾವ ರೀತಿ ಮಾಡ್ತೀನೋ ಆ ರೀತಿ ನೀವು ಟ್ರೈ ಮಾಡಿ, ಖಂಡಿತವಾಗ್ಲೂ ಒಳ್ಳೆ ರುಚಿ ಬಂದೇ ಬರುತ್ತೆ. ಹಾಗಿದ್ರೆ ರೆಸಿಪಿ ಹೇಗೆ ಮಾಡೋದು ಅಂತ ಆಲ್ರೆಡಿ ನೋಡ್ಕೊಂಬಂದ್ಬಿಡೋಣ. ಮೊದಲಿಗೆ ನಾನು ಕಾಯಿ ತುರಿ ಮತ್ತು ಟೊಮೊಟೊ, ಸಾಂಬಾರು ಸೊಪ್ಪು, ಅಂದರೆ ನಮ್ಮ ಕಡೆ ಕೊತ್ತಂಬರಿ ಸೊಪ್ಪು ಅಂತ ಹೇಳ್ತೀವಿ, ಸಾಂಬಾರು ಸೊಪ್ಪು ಎರಡೂ, ಮತ್ತು ಅದ್ರ ಜೊತೆಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಇಷ್ಟೂ ಚೆನ್ನಾಗೆ ನುಣ್ಣಗೆ ರುಬ್ಬಿಟ್ಕೊಂಡ್ಬಿಡೋಣ. ಓಕೆನಾ? ನಾನಿವತ್ತು ಮಾಡ್ತಾ ಇರೋಂಥ ಮೀನು ಹೆಸರು ಮಾತ್ರ ನಂಗೆ ಗೊತ್ತಿಲ್ಲ ಏನು ಅಂತ. ನಮ್ಮ ಅಪ್ಪಾಜಿ ಇಟ್ಕೊಂಡ್ಬಂದಿರೋಂಥ ಮೀನದು. ನಮ್ಮ ಕಟ್ಟೆನಲ್ಲಿ ನಮ್ಮ ತೋಟಕ್ಕೆ ಬೇಕಾಗಿರೋ ಅಷ್ಟು ನೀರು ಸಿಗೋ ಥರ ದೊಡ್ಡ ಕಟ್ಟೆ ಇದೆ. ಆ ಕಟ್ಟೆನಲ್ಲಿ ನಾವೇ ಮೀನನ್ನ ಬಿಟ್ಟಿದ್ದೀವಿ. ಸೊ ಈ ರೀತಿ ಮಳೆಗಾಲದಲ್ಲಿ ಮೀನನ್ನ ಬಿಟ್ಟಾಗ ನೀರೆಲ್ಲ ಖಾಲಿ ಆಗಿರುತ್ತಲ್ವ, ಆವಾಗ ಈ ರೀತಿ ಮೀನುಗಳನ್ನ ಇಟ್ಕೊಂಬಂದು ಸಾಂಬಾರು ಮಾಡ್ತೀವಿ. ಯಾಕೋ ಗೊತ್ತಿಲ್ಲ, ಮೀನು ಬೆಳವಣಿಗೆನೇ ಆಗಿರಲಿಲ್ಲ. ಸೊ ಖಾರ ಎಲ್ಲ ರುಬ್ಕೊಂಡ್ವಿ ಅಲ್ವಾ, ಅದೇ ಖಾರಕ್ಕೆ ನಾವು ಮನೇಲಿ ಮಾಡಿರುವಂತಹ ಸಾಂಬಾರು ಪೌಡರು ಮತ್ತು ಖಾರದ ಪೌಡರು ಎರಡನ್ನೂ ಸಹ ಮಿಕ್ಸ್ ಮಾಡಿಕೊಂಡು ಅದ್ರ ಜೊತೆನೂ ಸೇರಿಕೊಂಡು ರುಬ್ಬಿಟ್ಕೊಳ್ಳಿ. ಚೆನ್ನಾಗಿ ನುಣ್ಣಗೆ ಸಣ್ಣಕ್ಕಾಗಿರಬೇಕು ಪೇಸ್ಟ್, ಆ ರೀತಿ. ಸೊ ನಾನಿಲ್ಲಿ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ನಾವು ಯೂಸ್ ಮಾಡೋದು ಕೊಬ್ಬರಿ ಎಣ್ಣೆಲೆ ಒಗ್ಗರಣೆ ಹಾಕ್ಕೊಂಬಿಡೋಣ. ಫಸ್ಟು ನಾವು ಈರುಳ್ಳಿ ಖಾರ ರುಬ್ಕೊಂಡಿದ್ವಲ್ಲ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಹಾಕಿ ಅದನ್ನು ಹಾಕಿ ಫಸ್ಟು ಫ್ರೈ ಮಾಡ್ಕೊಂಬಿಡೋಣ. ಫ್ರೈ ಮಾಡಾದಮೇಲೆ ನೆಕ್ಸ್ಟು ಖಾರದ್ದು ಏನಿರುತ್ತೆ, ಕಾಯಿ ಖಾರ ಆಡಿಸಿರ್ತೀವಲ್ವ, ಆ ಕಾಯಿ ಖಾರನ ಮಿಶ್ರಣ ಮಾಡಿಕೊಂಡು ಅದನ್ನು ಒಂದು ಚೆನ್ನಾಗಿ ಕುದಿಸಿಡ್ಕೊಬೇಕಾಗತ್ತೆ. ಮತ್ತು ಹುಣ್ಸೆಹಣ್ಣ ನೆನೆಹಾಕಿ, ಹುಣ್ಸೆಹಣ್ಣು ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಮೀನಿಗೆ ಮೀನು ಹುಳಿ ಅಂತ ಯಾಕೆ ಕರೀತಾರೆ ಅಂದರೆ, ಜಾಸ್ತಿ ಹುಳಿ ಇದ್ದರೆ ಅದು ಮೀನಿನ ಸಾಂಬಾರು ಟೇಸ್ಟ್ ಬರುತ್ತೆ. ಅದರಲ್ಲೂ ಈ ರೀತಿ ಸಣ್ಣ ಸಣ್ಣ ಮೀನು ಇರುತ್ತಲ್ವ, ಆ ಸಾಂಬಾರಂತೂ ಇನ್ನೂ ತುಂಬಾ ಟೇಸ್ಟ್ ಬರುತ್ತೆ. ನಾನಿಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಫ್ರೈ ಅಂತನಾದ್ರು ಅಂದ್ಕೊಳ್ಳಿ, ಸಾಂಬಾರಾಗಾದರೂ ಅಂತನೋರು ಅಂದ್ಕೊಳ್ಳಿ, ಎರಡೂ ಒಂದೇ ರೀತಿಯೇ ಮಾಡೋದು. ನಾವು ಹೆಚ್ಚಿಗೆ ಸಾಂಬಾರು ಮಸಾಲೆ ಆಗಲಿ, ಗರಂ ಮಸಾಲೆ ಆಗಲಿ, ಯಾವುದೇ ರೀತಿ ಎಕ್ಸ್ಟ್ರಾ ಮಸಾಲೆಗಳು ಹಾಕಲ್ಲ. ಇಷ್ಟೇ ನಾನು ವಿಡಿಯೋದಲ್ಲಿ ಏನು ತೋರಿಸ್ತಿದ್ದೀನೋ ಅಷ್ಟೇ ಮಸಾಲೆನ ನಾವು ಹಾಕೋದು. ನಮ್ಮ ಅಪ್ಪಾಜಿ ಇಲ್ಲಿ ಮೀನನ್ನ ಸಣ್ಣಗೆ ಉಜ್ಜಿ ಕೊಟ್ಟಿದ್ದಾರೆ. ನಂಗೆ ಮೀನು ಹೆಸರು ಮೊದಲೇ ಹೇಳ್ದೆ ಎಲ್ಲ ಗೊತ್ತಿಲ್ಲ. 2 ಥರ ಮೀನಿದೆ ಇಲ್ಲಿ, ಮಿಶ್ರಣ ಆಗಿದೆ 2 ಥರ ಮೀನು. ಸೊ ಇಲ್ಲಿ ಆಲ್ರೆಡಿ ಸಾಂಬಾರು ಕುದೀತಿದೆ. ಅದಕ್ಕೆ ಹುಣಸೆ ರಸವನ್ನು ಹಾಕಿ ಇನ್ನೊಂದು 2 ಸತ ಚೆನ್ನಾಗಿ ಕುದಿಸಿಡ್ಕೊಬೇಕಾಗತ್ತೆ. ಚೆನ್ನಾಗಿ ಸಾಂಬಾರು ಕುದ್ದಿರುತ್ತಲ್ವ, ಅದಕ್ಕೆ ಸ್ವಲ್ಪ ಉಪ್ಪು ಎಲ್ಲ ಹಾಕೊಂಡಾದ್ಮೇಲೆ ಲಾಸ್ಟಲ್ಲಿ ನಾವು ಮೀನನ್ನ ಹಾಕಿಬಿಟ್ಟು ಪ್ಲೇಟನ್ನು ಮುಚ್ಚಿದರೆ ಸಾಂಬಾರು ರೆಡಿಯಾಗಿ ಹೋಗ್ಬಿಡುತ್ತೆ. ಮೀನು ಹಾಕಿದ ಮೇಲೆ ಯಾವುದೇ ಕಾರಣಕ್ಕೂ ಬೇಯಿಸೋಕ್ಕೆ ಹೋಗಬೇಡಿ. ಸಣ್ಣ ಮೀನಾಗಿರೋದ್ರಿಂದ ಅದು ಆಲ್ರೆಡಿ ಸಾಂಬಾರು ಕುದ್ದಿರುತ್ತಲ್ವ, ಅದ್ರ ಬಿಸಿಗೇ ಬೆಂದಿರುತ್ತೆ. ಸೊ ಈ ರೀತಿ ನೀವೇನಾದರೂ ಸಾಂಬಾರನ್ನ ಮಾಡಿ, ನಿಜವಾಗ್ಲೂ ಹೇಳ್ತಾರೆ ತುಂಬ ಚೆನ್ನಾಗಿರುತ್ತೆ ಅಂತ, ತುಂಬ ಚೆನ್ನಾಗಿದೆ ಅಂತ ಡೆಫಿನೆಟ್ಲಿ ಹೇಳ್ತಾರೆ ನಿಮ್ಮ ಮನೆಯವರು. ಸಿಂಪಲ್ಲಾಗಿದೆ ಈ ರೆಸಿಪಿ, ಎಕ್ಸ್ಟ್ರಾ ನಾನೇನು ಆ್ಯಡ್ ಮಾಡಿಲ್ಲ. ನಾವು ಮಾಮೂಲಿ ನಾರ್ಮಲ್ ದಿನ ಯಾವ ರೀತಿ ಸಾಂಬಾರು ಮಾಡ್ತೀವೋ ಅದೇ ರೀತಿ ಅದೇ ಖಾರದಲ್ಲಿ ಮಾಡಿರೋವಂಥದ್ದು ಸಾಂಬಾರು ಇದಷ್ಟೇ. ಮತ್ತು ಎಕ್ಸ್ಟ್ರಾ ಸ್ವಲ್ಪ ಹುಣಸೆ ಹುಳಿ ಜಾಸ್ತಿ ಹಾಕ್ಕೊಳ್ಳಿ ಅಷ್ಟೇ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಮುದ್ದೆ ಜೊತೆ ತಿಂತಾಯಿದ್ರೆ ಸ್ವರ್ಗ, ಅಷ್ಟು ಚೆನ್ನಾಗಿರುತ್ತೆ. ಈ ರೆಸಿಪಿನ ಡೆಫಿನೆಟ್ಲಿ ಟ್ರೈ ಮಾಡ್ತೀರಾ? ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.